ಬನ್ನೇರುಘಟ್ಟ ರಸ್ತೆಯಲ್ಲಿ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ರಾಕೆಟ್ ವೇಗದಲ್ಲಿ ಹಾರ್ ಬಂದು ಕಾರ್ಗಳು ಬಿಟ್ಕೊಂಡಿವೆ. ಘಟನೆಯಲ್ಲಿ 4ವರಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಭಯಾನಕ ಆಕ್ಸಿಡೆಂಟ್ ಆಗಿದೆ. ಬನ್ನೇರುಘಟ್ಟ ಮುಖ್ಯ ರಸ್ತೆಯ ಕೊಪ್ಪ ಗೇಟ್ ಬಳಿಯಲ್ಲಿ ಘಟನೆ ನಡೆದಿರುವುದು. ಜಿಗಣಿ ಕಡೆಯಿಂದ 2 ಕಾರ್ಗಳು ಬರ್ತಾ ಇದ್ವು. ಚಾಲಕನ ನಿಯಂತ್ರಣ ತಪ್ಪಿ ಮುಂಬದಿಯ ಕಾರ್ಗೆ ಡಿಕ್ಕಿಯಾಗಿದೆ. ಕಾರ್ ಡಿಕ್ಕಿ ಆಗ್ತಿದ್ದಂಗೆ ಡಿವೈಡರ್ ದಾಟಿ ಕಾರ್ ಪಲ್ಟಿಯಾಗಿದೆ. ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದ್ದಂತ ಮತ್ತೊಂದು ಕಾರ್ಗೆ ಅದು ಹೋಗಿ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ 2 ಕಾರ್ಗಳು. ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಬನ್ನೇರುಘಟ್ಟ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ದೃಶ್ಯ ಭಯಾನಕವಾಗಿದೆ. ಅದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ನಡೆದಿರೋದು. ಜಿಗಣಿ ಕಡೆಯಿಂದ ಕಾರ್ಗಳು 2 ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ನಡೆದಿರುವಂತ ಆಕ್ಸಿಡೆಂಟ್ ಇದು. ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಈ ಆಕ್ಸಿಡೆಂಟ್ಗೆ ಕಾರಣ ಏನು ಅಂತಂದ್ರೆ ಚಾಲಕನ ನಿಯಂತ್ರಣ ತಪ್ಪಿ ಮುಂಬದಿಯ ಕಾರ್ಗೆ ಡಿಕ್ಕಿಯಾಗಿದೆ. ಡಿಕ್ಕಿ ಆಗ್ತಾ ಇದ್ದಂಗೆ ಡಿವೈಡರ್ ದಾಟಿ ಕಾರ್ ಪಲ್ಟಿಯಾಗಿದೆ. ವಿರುದ್ಧ ದಿಕ್ಕಿನಲ್ಲಿ ಮತ್ತೊಂದು ಕಾರ್ ಬರ್ತಾ ಇತ್ತಲ್ಲ, ಅದಕ್ಕೆ ಹೋಗಿ ಡಿಕ್ಕಿಯಾಗಿದೆ ಕಾರ್. ಈ ಅಪಘಾತದಲ್ಲಿ 2 ಕಾರ್ಗಳು ಸಂಪೂರ್ಣವಾಗಿ ಜಖಂ ಆಗಿದೆ, ಗಾಯಗಳಾಗಿದೆ. ಅದರಲ್ಲಿ ಇದ್ದವರಿಗೆ, ಪ್ರಯಾಣ ಮಾಡ್ತಾ ಇದ್ದವರಿಗೆ ಅವರನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಬನ್ನೇರುಘಟ್ಟ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆ ಸಿಸಿಟಿವಿ ಫುಟೇಜ್ ಇದೆ ನೋಡಿ. ಚಾಲಕನ ನಿಯಂತ್ರಣ ತಪ್ಪಿದೆ ಕಾರ್. 2 ಕಾರ್. ಒಂದು ಕಾರ್ ಅಂತೂ ಫೋರ್ಸ್ ಹೆಂಗಿತ್ತು ಅಂದ್ರೆ ಡಿವೈಡರ್ ಹಾರಿ ಮತ್ತೊಂದು ಬದಿಗೆ ಹೋಗಿದೆ ಕಾರ್. ಅಷ್ಟರ ಮಟ್ಟಿಗೆ ಸ್ಪೀಡ್ ಅಲ್ಲಿ ಇತ್ತು, ಅಂದ್ರೆ ಫಾಸ್ಟ್ ಆಗಿತ್ತು ಕಾರ್. ಇದು ಅಪಘಾತದ ಸಿಸಿಟಿವಿ ಫುಟೇಜ್. ವೇಗವಾಗಿ ಹಾರ್ ಬಂದಿದೆ. 2 ಕಾರ್ಗಳ ಮಧ್ಯದಲ್ಲಿ ಡಿಕ್ಕಿ ಆಗಿರೋದು. ಅದು ಸಾಲದು ಅಂತ ಹೇಳಿ ಡಿವೈಡರ್ ಹಾರಿ ಕಾರ್ ಏನು ಈ ಕಡೆ ಬರುತ್ತೆ, ಮತ್ತೊಂದು ಕಾರ್ಗೋದು ಡಿಕ್ಕಿ ಹೊಡೆದಿದೆ. ಅಂದ್ರೆ ಸರಣಿ ಅಪಘಾತ ಸಂಭವಿಸಿದೆ. ಸಾಕಷ್ಟು ಜನರಿಗೆ ಈ ಅಪಘಾತದಿಂದ ಗಾಯ ಆಗಿದೆ. ನಿಜಕ್ಕೂ ಒಂದು ಹೆದರಿಕೆಯನ್ನು ಹುಟ್ಟಿಸುತ್ತೆ ಈ ಸಿಸಿಟಿವಿ ಫುಟೇಜ್. ಅಪಘಾತದ ನಂತರ ನೋಡ್ತಾ ಇದ್ದೀವಿ, ಕಾರ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಈ ಘಟನೆ ಆಗಿರೋದು. ಆ 2 ಕಾರ್ಗಳ ಪೈಕಿ ಯಾರ ಕಾರ್ ತುಂಬಾ ಫಾಸ್ಟ್ ಇತ್ತು, ಔಟ್ ಆಫ್ ಕಂಟ್ರೋಲ್ ಯಾವ ಡ್ರೈವರ್ ಆಗಿದ್ದು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗುತ್ತೆ. ಫಸ್ಟಿಗೆ ಜಿಗಣಿ ಕಡೆಯಿಂದ 2 ಕಾರ್ಗಳು ಬರ್ತಾ ಇರ್ತವೆ. ಅಲ್ಲಿ ಕಂಟ್ರೋಲ್ ತಪ್ಪಿದೆ ಡ್ರೈವರ್ದು. ಅಲ್ಲಿ 2 ಕಾರ್ಗಳ ಮಧ್ಯೆ ಡಿಕ್ಕಿ ಆಗಿದ್ದಲ್ಲದೆ ಒಂದು ಕಾರ್ ಡಿವೈಡರ್ ಹಾರಿ ಈ ಕಡೆ ಬರ್ತಾ ಇದ್ದಂತ, ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದ್ದಂತ ಮತ್ತೊಂದು ಕಾರ್ಗೂ ಡಿಕ್ಕಿ ಹೊಡೆದಿದೆ. ಸರಣಿ ಆಕ್ಸಿಡೆಂಟ್ ಆಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ. ಸಿಸಿಟಿವಿ ಫುಟೇಜ್ ನೋಡ್ತಾ ಇದ್ದೀವಿ. ಇಲ್ಲಿ ಯಾವ ಚಾಲಕನ ಒಂದು ಕಂಟ್ರೋಲ್ ತಪ್ಪಿ ಈ ಅಪಘಾತ ಸಂಭವಿಸಿರೋದು, ಮತ್ತೆ ಎಷ್ಟು ಜನ ಗಾಯ ಆಗಿದ್ದಾರೆ, ಅವ್ರ ಪರಿಸ್ಥಿತಿ ಹೆಂಗಿದೆ? ಶರ್ಮಿತಾ, ಬನ್ನೇರುಘಟ್ಟ ಮುಖ್ಯ ರಸ್ತೆ ಜಿಗಣಿ ಬಳಿಯ ಕೊಪ್ಪ ಗೇಟ್ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಜಿಗಣಿ ಕಡೆಯಿಂದ 2 ಕಾರುಗಳು ವೇಗವಾಗಿ ಬರ್ತಾ ಇರ್ತವೆ. ಆ ಒಂದು ಕಾರಿನ ಮುಂಭಾಗದಲ್ಲಿ ಆಟೋ ಸ್ಲೋ ಆಗಿ ಹೋಗ್ತಾ ಇರ್ತದೆ. ಆ ಸಂದರ್ಭದಲ್ಲಿ 2 ಕಾರ್ ಅವರು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಬ್ರೇಕ್ ಹೊಡಿತಾರೆ. ಆ ಸಂದರ್ಭದಲ್ಲಿ ಆ 2 ಕಾರ್ ಕೂಡ ಡಿವೈಡರ್ ನ ದಾಟಿ ಎದುರು ಬರ್ತಾ ಇರ್ತಕ್ಕಂತ, ಅಂದ್ರೆ ಪಕ್ಕದ ರಸ್ತೆಗೆ ಹಾರಿ ಬೀಳ್ತವೆ. ಸೊ ಆ ಸಂದರ್ಭದಲ್ಲಿ ಎದುರು ಕಡೆ ಬರ್ತಾ ಇರ್ತಕ್ಕಂತಹ ಒಂದು ವ್ಯಾಗನರ್ ಕಾರ್ಗೆ ಡಿಕ್ಕಿ ಹೊಡೆದು 3 ಕಾರ್ ಕೂಡ ಸಂಪೂರ್ಣ ಜಖಂ ಆಗಿದ್ದು, ಆ ಕಾರ್ನಲ್ಲಿ ಇರ್ತಕ್ಕಂಥ 6 ಮಂದಿಗೆ ಸದ್ಯ ಗಾಯಗಳಾಗಿದ್ದು ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಯಾಕೆಂತ ಹೇಳಿದ್ರೆ ಈ ಒಂದು ಘಟನೆ ನಡೆದಿರುವಂತ ಸ್ಥಳ ಏನಿದೆ ಅದು ಜಿಗಣಿ ಮತ್ತು ಬನ್ನೇರುಘಟ್ಟ ನಡೆಯುವಂಥದ್ದು. ಅದು ಒಂದು ಡೌನ್ ಇದೆ, ಜೊತೆಗೆ ಕರ್ವ್ ಇದೆ, ತಿರುವು ಇರೋದ್ರಿಂದ ಸಾಮಾನ್ಯವಾಗಿ ಆ ಒಂದು ಸ್ಥಳದಲ್ಲಿ ವೇಗವಾಗಿ ಕಾರ್ಗಳಿರ್ಬೋದು, ಲಾರಿಗಳಿರ್ಬೋದು, ಈ ರೀತಿ ವಾಹನಗಳು ವೇಗವಾಗಿ ಬರ್ತವೆ. ಸೊ ಅಲ್ಲಿ ಒಂದು ಏನಾದ್ರು ಡಿವೈಡರ್ ಅಥವಾ ಹಂಪ್ಸ್ ಹಾಕ್ಬೇಕು ಅನ್ನೋಂಥದ್ದು ಸಾಕಷ್ಟು ದಿನಗಳಿಂದ ಅಲ್ಲಿ ಸ್ಥಳೀಯರು ಕೂಡ ಮನವಿ ಮಾಡ್ತಿದ್ದಾರೆ. ಆದ್ರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಅದು ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಹಾಕಕ್ಕೆ ಬರೋದಿಲ್ಲ ಅಂತ ಹೇಳಿ ಈ ರೀತಿ ಉತ್ತರವನ್ನು ಕೊಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಈ ಒಂದು ಘಟನೆಯಲ್ಲಿ ಈಗ ಸದ್ಯ 6 ಜನ ಗಾಯಗೊಂಡಿದ್ದು, ಸ್ಥಳಕ್ಕೆ ಬನ್ನೇರುಘಟ್ಟ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಬಿತಾ, ಥ್ಯಾಂಕ್ ಯು ಚಂದ್ರಪ್ಪ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಮುಖಂಡನ ಮೇಲೆ ಹಲ್ಲೆ ಕೇಸ್ ಸಂಬಂಧ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅನ್ನ ಮಹಿಳೆ ಗಂಡ ಕೀರ್ತಿ ಕೊಟ್ಟಿದ್ದಾರೆ. ಅಂದ್ರೆ ರಾತ್ರೋರಾತ್ರಿ ವಿವಾಹಿತ ಮಹಿಳೆ ಮನೆಗೆ ಮುಸ್ಲಿಂ ಕಾಂಗ್ರೆಸ್ ಮುಖಂಡನೊಬ್ಬ ಹೋಗಿದ್ದೇ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಆತ ಆ ಮಹಿಳೆ ಮನೆಗೆ ಹೋಗ್ತಾ ಇದ್ದಂಗೆ ಅಕ್ಕಪಕ್ಕದ ಹಿಂದೂ ಹುಡುಗರು ಬಂದು ಅವರಿಬ್ರು ಮೇಲೂ ಅಟ್ಯಾಕ್ ಮಾಡಿರ್ತಾರೆ. ಈಗ ಆ ಮಹಿಳೆ ಗಂಡ ಈ ಪ್ರಕರಣಕ್ಕೆ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಇಬ್ರು ಸೇರಿ ನನಗೆ ಮೋಸ ಮಾಡಿದ್ದಾರೆ ಅಂತ ಗಂಡ ಆರೋಪ ಮಾಡಿದ್ದಾರೆ. ರಾತ್ರಿ ಅಷ್ಟೇ ರಾಯಲ್ ಶರೀಫ್ ಮೇಲೆ ಹಲ್ಲೆ ಆಗಿತ್ತು. ಮಹಿಳೆ ಜೊತೆ ಮನೆಯಲ್ಲಿದ್ದಾಗ ದಾಳಿ ಆಗಿತ್ತು. ಹಲ್ಲೆ ಸಂದರ್ಭದಲ್ಲಿ ನನಗೆ ಅವರು ಔಷಧಿ ಕೊಡಕ್ ಬಂದಿದ್ರು ನಮ್ಮ ಮನೆಗೆ ಅಂತ ಹೇಳಿ ಆ ಮಹಿಳೆ ಸಮರ್ಥನೆಯನ್ನ ಮಾಡ್ಕೊಂಡಿದ್ರು. ಇನ್ನು ವಿವಾಹಿತ ಮಹಿಳೆ ಮನೆಯಲ್ಲಿದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಸೀಸ್ ಆಗಿತ್ತು.
ಸೊ ಇದಕ್ಕೆ ಗಂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆತ ಸ್ನೇಹಿತ ಮಾತ್ರೆ ಕೊಡಕ್ ಬಂದಿದ್ದ ಅಂತ ಹೇಳಿ ಆ ಮಹಿಳೆ ಸಮಜಾಯಿಷಿ ಕೊಡಕ್ ಟ್ರೈ ಮಾಡಿದ್ರು. ಮಹಿಳೆ ಹೇಳಿಕೆಗೆ ತದ್ವಿರುದ್ಧವಾಗಿ ಈಗ ಗಂಡ ಕೀರ್ತಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಗಂಡ ಹೆಂಡತಿ ದೂರ ಆಗಿ 1 ವರ್ಷ ಆಯ್ತು, ಇಬ್ರು ಬೇರೆ ಬೇರೆ ಇದೀವಿ, ಅದಕ್ಕೆ ಕಾರಣನೇ ಈ ರಾಯಲ್ ಶರೀಫ್. ಇಬ್ರು ಸೇರಿ ನನಗೆ ಮೋಸ ಮಾಡಿದ್ದಾರೆ, ವರ್ಷದ ಹಿಂದೆನೂ ಗಲಾಟೆ ಆಗಿತ್ತು, ನನ್ನ ಮೇಲೆ ಆಕೆ ಕಡೆಯಿಂದ ಸುಳ್ಳು ಕೇಸ್ ಹಾಕ್ಸಿದ್ರು ಅಂತ ಹೇಳಿ ಗಂಡ ಕೀರ್ತಿ ಈಗ ಆರೋಪ ಮಾಡಿದ್ದಾರೆ. ರಾಯಲ್ ಶರೀಫ್ ಅಂತ ಇವಳದೇ ಸ್ಕೂಟಿ, ತಾರಾ ಅವ್ರದ್ದೇ ಸ್ಕೂಟಿಲಿ ಬಂದ್ಬಿಟ್ಟು ಸೀದಾ ಮನೆ ಒಳಗೆ ಹೋಗಿ ಬಾಗ್ಲು ಹಾಕೊಂಡ್ರು. ನಾನು ಡೋರ್ ತಳ್ದೆ, ಓಪನ್ ಆಯಿತು ಡೋರು. ಹೋಗಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡಿದೆ. ಬೆಡ್ರೂಮ್ ಒಳಗೆ ಆತ ಇದ್ದ, ಬೆಡ್ರೂಮ್ ಒಳಗೆ ಕೂತ್ಕೊಂಡಿದ್ದ. ಸರಿ ಅಂತೇಳ್ಬಿಟ್ಟು ನಾನು ಅಲ್ಲಿಂದ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಈಗ ಬಾಂಬೆಯಿಂದ ಬಂದೆ ಕಣೋ ಅಂತೇಳಿ ನನ್ನ ಹತ್ರ ಹೇಳ್ತಾ ಇದ್ದ. ಬಾಂಬೆಯಿಂದ ಬಂದೆ, ನಿಮ್ಮ ಮನೆಗೆ ಹೋಗು, ನಮ್ಮ ಮನೆಗೇನು ಕಪ್ಪ ಬರ್ತಿದ್ಯಾ, ನನ್ನ ಹೆಂಡತಿ ಜೊತೆ ನೀನೇನು ಮಾಡ್ತಾ ಇದೀಯಾ ಅಂತ ಕೇಳಿದ್ದಕ್ಕೆ ನನ್ನ ಮೊಬೈಲ್ ಸಮೇತ ಕಿತ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮಚ್ಚು ತಗೊಂಡು ಬೀಸಿದ್ದಾರೆ. ಅದೆಲ್ಲ ಆದಮೇಲೆ ಯಾರಿಗೂ ಫೋನ್ ಮಾಡ್ಕೊಂಡು ಬಂದು ಯಾರೋ ಕಾರ್ ತಗೊಂಡ್ಬಂದ್ರು, ಅದರಲ್ಲಿ ಹತ್ತಿ ಸೀದಾ ಓಡೋಗಿದ್ದಾನೆ. ರಾಯಲ್ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಆಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೇಶ್. ಈಗ ಒಬ್ಬೊಬ್ರು ಒಂದೊಂದು ರೀತಿಯ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಯಾರು ಸರಿ ಯಾರು ತಪ್ಪು ಅನ್ನೋದು ಬಹುಶಃ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ತನಿಖೆ ಮಾಡಿದ್ಮೇಲೆ ಬಯಲಿಗೆ ಬರ್ಬಹುದೇನೋ. ಈಗ ಗಂಡ ಯಾವ ತರ ಟ್ವಿಸ್ಟ್ ಕೊಟ್ಟಿದ್ದಾರೆ ಈ ಕೇಸ್ಗೆ? ಶರ್ಮಿತಾ, ಏನು ಒಂಟಿ ಮಹಿಳೆಯ ಜೊತೆ ಕಾಂಗ್ರೆಸ್ನ ಮುಖಂಡ ಹಾಗೂ ಏನು ಯೂತ್ ಕಾಂಗ್ರೆಸ್ನ ಮಾಜಿ ಉಪಾಧ್ಯಕ್ಷ ರಾಯಲ್ ಶರೀಫ್ ಇದ್ದಂತಹ ಸಂದರ್ಭದಲ್ಲಿ ಹಲ್ಲೆ ನಡೆದಿದ್ದಂತಹ ಪ್ರಕರಣಕ್ಕೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರ್ತಕ್ಕಂಥದ್ದು. ಯಾವಾಗ ಏನು ಈ ಒಂದು ರಾಯಲ್ ಶರೀಫ್ಗೆ ಮಹಿಳೆಯ ಗಂಡ ಹಲ್ಲೆಯನ್ನ ಮಾಡಿದ್ದಾನೆ ಅಂತಕ್ಕಂಥ ಒಂದು ವಿಡಿಯೋ ವೈರಲ್ ಆಯ್ತು, ಇನ್ನು ಅಕ್ಕಪಕ್ಕದ ಮನೆಯವರು ಸಹ ಸೇರ್ಕೊಂಡು ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ವಿಡಿಯೋ ವೈರಲ್ ಆಯ್ತು. ಆ ಬೆನ್ನಲ್ಲೇ ಆ ಒಂದು ಮಹಿಳೆ ತಾರಾ ಅಂತಕ್ಕಂಥ ಮಹಿಳೆ ಈ ಸ್ಪಷ್ಟನೆಯನ್ನ ಕೊಟ್ಟಿರ್ತಾಳೆ. ಆತ ನನ್ನ ಸ್ನೇಹಿತ, ಮಾತ್ರೆಯನ್ನ ಕೊಟ್ಟೋಗ್ಲಿಕ್ಕೆ ಬಂದಿದ್ದ ಅನ್ನೋ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರ್ತಾನೆ. ಆದ್ರೆ ಅದರ ಬೆನ್ನಲ್ಲೇ ಆ ಮಹಿಳೆಯ ಗಂಡ ಕೀರ್ತಿ ಕೂಡ ಏನು ಹೇಳಿಕೆಯನ್ನ ಕೊಡ್ತಾನೆ. ನಾವಿಬ್ರು ಕೂಡ ಪ್ರೀತಿಸಿ ಮದುವೆ ಆಗಿದ್ವಿ, ಕಳೆದ ಕೆಲ ದಿನಗಳಿಂದ ನಾವಿಬ್ರು ಕೂಡ ಏನು ಬೇರೆ ಬೇರೆ ಮನೆಯಲ್ಲಿ ಮಾಡ್ಕೊಂಡ್ಬಂದು ರೂಮ್ ಮಾಡ್ಕೊಂಡು ವಾಸ ಇದ್ವಿ. ಆದ್ರೆ ಕಳೆದ 1 ವರ್ಷದಿಂದ ನನ್ನ ಹೆಂಡತಿ ನನ್ನಿಂದ ದೂರ ಇದ್ದಾಳೆ. ಆದ್ರೆ ನಿನ್ನೆ ರಾತ್ರಿ ಮನೆ ಓಪನ್ ಇತ್ತು, ನಾನು ಆ ಒಂದು ಕತ್ಲಲ್ಲಿ ನಿಂತ್ಕೊಂಡು ನೋಡಿದ್ದೀನಿ. ಈ ಒಂದು ರಾಯಲ್ ಶರೀಫ್ ಆಕೆಯ ಮನೆಯಲ್ಲಿದ್ದ, ಇವಳದೇ ಸ್ಕೂಟಿಯಲ್ಲಿ ಬಂದಿದ್ದ ಅನ್ನೋ ಅದನ್ನ ಕೂಡ ನಾನು ನೋಡಿದ್ದೇನೆ. ಅಷ್ಟೇ ಅಲ್ಲದೆ ನಾನು ಆ ಸಂದರ್ಭದಲ್ಲಿ ನನ್ನ ಹೆಂಡತಿಯ ಕುಟುಂಬಸ್ಥರಿಗೆ ಕೂಡ ಏನು ಕಾಲ್ ಮಾಡಿ ಮಾಹಿತಿಯನ್ನ ನೀಡಿದ್ದೀನಿ. ಯಾಕಂತಂದ್ರೆ ನಾನು ಹೇಳಿದಾಗ ನೀವು ನಂಬೋದಿಲ್ಲ, ಬಂದ್ರೆ ಈಗ ತೋರಿಸ್ತೀನಿ ಅನ್ನೋ ಒಂದು ಮಾಹಿತಿಯನ್ನ ಕೂಡ ತನ್ನ ಪತ್ನಿಯ ಸಂಬಂಧಿಕರಿಗೆ ಏನು ನೀಡಿರ್ತಾನೆ. ಆ ಸಂದರ್ಭದಲ್ಲಿ ಆತ ಏಕಾಏಕಿ ಒಳಗೆ ಹೋದಂತಹ ಸಂದರ್ಭದಲ್ಲಿ ರಾಯಲ್ ಶರೀಫ್ ಈತನ ಮನೆಯ ಏನು ಬೆಡ್ರೂಮ್ ನಲ್ಲಿ ಇದ್ದ ಅನ್ನೋ ಒಂದು ಮಾಹಿತಿಯನ್ನ ಕೀರ್ತಿಯ ಕೂಡ ತನ್ನ ಒಂದು ವಿಡಿಯೋ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಬಳಿಕ ಏನು ಆತ ಮಚ್ಚಿನಲ್ಲಿ ಹಲ್ಲೆಯನ್ನ ಮಾಡಿದ್ದಾನೆ. ಈ ಹಿಂದೆಯೂ ಕೂಡ ತನಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ದಾನೆ, ನನಗೆ ಜೀವ ಬೆದರಿಕೆ ಇದೆ ಅನ್ನೋ ಒಂದು ಮಾತನ್ನ ಕೂಡ ಏನು ಕೀರ್ತಿ ತೋಡ್ಕೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಏನು ಕಳೆದ 1 ವರ್ಷದಿಂದ ನಾವಿಬ್ರು ಬೇರೆ ಆಗ್ಲಿಕ್ಕೆ ಈ ರಾಯಲ್ ಶರೀಫ್ನೇ ಕಾರಣ, ಇಬ್ರು ಸೇರ್ಕೊಂಡು ನನಗೆ ಮೋಸ ಮಾಡ್ತಾ ಇದ್ದಾರೆ, 1 ವರ್ಷದ ಹಿಂದೆ ಕೂಡ ನನ್ನ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲಿಸಿದ್ರು ಅನ್ನೋ ಒಂದು ಆರೋಪವನ್ನ ಈಗ ಏನು ಕೀರ್ತಿ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗ ಈ ಒಂದು ಏನು ರಾಯಲ್ ಶರೀಫ್ ಮೇಲೆ ನಡೆದಂತಹ ಹಲ್ಲೆ ಪ್ರಕರಣ ಮತ್ತೆ ಒಂಟಿ ಮಹಿಳೆಯ ಜೊತೆ ಇದ್ದಂತಹ ಮುಸ್ಲಿಂ ಮುಖಂಡನ ಪ್ರಕರಣಕ್ಕೆ ಈಗ ಕ್ಷಣ ಹೊಸ ತಿರುವುಗಳು ಸಿಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಎರಡೂ ಕಡೆಯವರು ಕೂಡ ಇನ್ನು ಪೊಲೀಸ್ ಠಾಣೆಗೆ ಯಾವುದೇ ರೀತಿಯಾದ ದೂರನ್ನು ದಾಖಲಿಸಲಿಕ್ಕೆ ಮುಂದಾಗಿಲ್ಲ. ಪೊಲೀಸರು ದೂರನ್ನು ದಾಖಲಿಸಿಕೊಂಡು ಪ್ರಕರಣವನ್ನ ತನಿಖೆ ನಡೆಸಿದ ಬಳಿಕವೇ ಇದರ ಸತ್ಯಾಸತ್ಯತೆ ಹೊರಬರಬೇಕಾಗಿರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಯೋಗೇಶ್ ಶಿಕ್ಷಣದ ಮಾಹಿತಿಗೆ. ಕೋತಿಗಳ ಕಾಟಕ್ಕೆ ಕಟ್ಟಡದಿಂದ ಕೆಳಗಡೆ ವಿದ್ಯಾರ್ಥಿನಿ ಬಿದ್ದುಬಿಟ್ಟಿದ್ದಾರೆ. ಕರ್ನಾಟಕ ವಿವಿಯ ವಸತಿ ನಿಲಯದಿಂದ ಯುವತಿ ಬಿದ್ದಿದ್ದಾರೆ. ಸಂಶೋಧನಾ ವಿದ್ಯಾರ್ಥಿನಿ ಇವೆಂಜಲಿನಾಗೆ ಗಾಯ ಆಗಿದೆ. ಕರ್ನಾಟಕ ವಿವಿ ವಸತಿ ನಿಲಯದಿಂದ ಯುವತಿ ಬಿದ್ದಿರೋದು. ಸರಸ್ವತಿ ವಸತಿ ನಿಲಯ ಸ್ಟಡಿ ರೂಮ್ ಇಲ್ಲದಕ್ಕೆ ಟೆರೆಸ್ ಮೇಲೆ ಅಭ್ಯಾಸವನ್ನ ಮಾಡ್ತಾ ಇದ್ರು ಈ ಸಂಶೋಧನಾ ವಿದ್ಯಾರ್ಥಿನಿ. ಆ ಸಂದರ್ಭದಲ್ಲಿ ಕೋತಿಗಳು ದಾಳಿ ಮಾಡಿವೆ. ಅದಕ್ಕೆ ಹೆದರಿ ಕಟ್ಟಡದ ಕೆಳಗಡೆ ಯುವತಿ ಬಿದ್ದುಬಿಟ್ಟಿದ್ದಾರೆ. ಯುವತಿ ಗಾಯ ಆಗಿದೆ. ಗಾಯಗೊಂಡಿರುವಂತಹ ವಿದ್ಯಾರ್ಥಿನಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೋತಿಗಳ ಕಾಟದಿಂದ ಹಲವು ಬಾರಿ ಕುಲಪತಿಗಳಿಗೆ ವಿದ್ಯಾರ್ಥಿನಿಯರು ಹೋಗಿದ್ದಾರೆ, ನಮಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿಕೊಂಡಿದ್ದಾರೆ. ಈಗ ನೋಡಿದ್ರೆ ದೊಡ್ಡ ಅವಾಂತರನೇ ನಡೆದು ಹೋಗಿದೆ. ಒಂದು ವೇಳೆ ಆ ಹುಡುಗಿ ಜೀವ ಹೋಗಿದ್ದಿದ್ರೆ ಯಾರು ಹೊಣೆ ಅದಕ್ಕೆ? ಸ್ನೇಹಿತರೆ, ಕರ್ನಾಟಕ ವಿಶ್ವವಿದ್ಯಾಲಯದ
ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಕೋತಿಗಳ ದಾಳಿಗೆ ಈ ಯುವತಿ ಮೇಲಿಂದ ಬಿದ್ದುಬಿಟ್ಟಿದ್ದಾರೆ. ಆಕೆ ಪರಿಸ್ಥಿತಿ ಹೇಗಿದೆ ಅಂತ ವೈದ್ಯರು ಮಾಹಿತಿ ಕೊಡ್ತಾ ಇದ್ದಾರೆ. ಮತ್ತೆ ಈ ಹಿಂದೆ ವಿದ್ಯಾರ್ಥಿನಿಯರು ಗಮನಕ್ಕೆ ತಂದ್ರು, ಯಾಕೆ ಈ ಬಗ್ಗೆ ಅಲರ್ಟ್ ಆಗಿಲ್ಲ? ಹೌದು ಶರ್ಮಿತಾ, ಇವತ್ತು ಕೂಡ ಅಂತಂದ್ರೆ ಮಂಗಗಳ ಕಾಟಕ್ಕೆ ಸ್ಥಳೀಯರು ಕೂಡ ರೋಷಿ ಹೋಗಿದ್ದಾರೆ ಅಂತ ಹೇಳೋದು. ಇದಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಆವರಣದಲ್ಲೂ ಕೂಡ ದಿನನಿತ್ಯ ಮಂಗಗಳ ಕಾಟ ಹೆಚ್ಚಾದ್ರಿಂದ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ರೋಷಿ ಹೋಗಿದ್ದು ಕೂಡ ಸಾಕ್ಷಿಯಾಗಿದೆ ಅಂತ ಹೇಳೋದು. ಇವತ್ತು ಕೂಡ ಏನಂತಂದ್ರೆ 3ನೇ ಮಹಡಿಯಲ್ಲಿ ವಿದ್ಯಾರ್ಥಿನಿಯರು ಏನು ವ್ಯಾಸಂಗ ಮಾಡೋಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಏಕಾಏಕಿ ಮಂಗಗಳ ತಂಡ ಬಂದಿರುತ್ತೆ. ಆ ಮಂಗಗಳಿಂದ ತಪ್ಪಿಸಿಕೊಳ್ಳಕ್ಕೆ ಹೋದಂತ ಯುವತಿ ಏನಂತಂದ್ರೆ 3ನೇ ಮಹಡಿಯಿಂದ ಕೆಳಗೆ ಕಾಲ್ಜಾರಿ ಬೀಳ್ತಾರೆ. ಬಿದ್ದಂತ ಸಂದರ್ಭದಲ್ಲಿ ಕೂಡ ಏನು ಒಂದು ಕಾಲಿಗೆ ಗಂಭೀರವಾಗಿ ಗಾಯ ಆಗಿದೆ. ಗಾಯಗಳನ್ನ ಈಗಾಗಲೇ ಕೂಡ ಧಾರವಾಡದ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಈ ಮೊದಲು ಕೂಡ ಅಂತಂದ್ರೆ ಮಂಗಗಳ ಕಾಟವನ್ನ ತಡೆಯೋಕೆ ಸ್ಥಳೀಯ ವಿದ್ಯಾರ್ಥಿಗಳು, ಕರ್ನಾಟಕ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಕೂಡ ಏನು ಆಡಳಿತ ಮಂಡಳಿಗೆ ಮತ್ತು ಕುಲಪತಿಗಳಿಗೆ ಮನವಿಯನ್ನ ಮಾಡಿರ್ತಾರೆ. ಯಾಕಂತಂದ್ರೆ ವಿದ್ಯಾರ್ಥಿಗಳು ಏನು ವಿಶ್ವವಿದ್ಯಾಲಯ ಕ್ಯಾಂಪಸ್ ನಲ್ಲಿ ಅಡ್ಡಾಡುವಂತ ಸಂದರ್ಭದಲ್ಲಿ ಕೂಡ ಏಕಾಏಕಿ ಮಂಗಳ ಕಾಟ ಜಾಸ್ತಿ ಆಗೋದನ್ನ ತಡೆಯೋಕೆ ಮನವಿಯನ್ನ ಮಾಡಿದ್ರು ಕೂಡ ಇವರಿಗೆ ಯಾವುದೇ ರೀತಿಯಾದ ಸೂಕ್ತ ಕ್ರಮನ ಜರುಗಿಸುವುದರಿಂದ ಇವತ್ತು ಕೂಡ ಓರ್ವ ವಿದ್ಯಾರ್ಥಿನಿ ಏನಂತ 3ನೇ ಮಹಡಿಯಿಂದ ಬಿದ್ದು ಗಂಭೀರವಾಗಿ ಗಾಯ ಆಗಿದೆ. ಈಗ ಚಿಕಿತ್ಸೆ ಕೂಡ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಓರ್ವ ವಿದ್ಯಾರ್ಥಿ ಇವತ್ತು ಕಾಲಿಗೆ ಮಾತ್ರ ಗಾಯ ಆಗಿದೆ. ಯಾಕಂತಂದ್ರೆ ಆಕೆ ಬೀಳುವಂತ ಸಂದರ್ಭದಲ್ಲಿ ಒಂದು ಕಾಲು ಕೆಳಗೆ ಏನಂತಂದ್ರೆ ಈ ನೆಲಕ್ಕೆ ಟಚ್ ಆಗಿರುತ್ತೆ. ಆ ಕಾಲಿಗೆ ಮಾತ್ರ ಗಂಭೀರ ಗಾಯ ಆಗಿದೆ. ಅಕಸ್ಮಾತ್ ಆಗಿ ಏನಾದ್ರು ತಲೆಯ ಭಾಗ ಏನಾದ್ರು ಕೆಳಗೆ ನೆಲಕ್ಕೆ ಹೆಚ್ಚಿ ಬಿದ್ದಿದ್ರೆ ಬದುಕುದು ಕೂಡ ಕಷ್ಟ ಆಗ್ತಿತ್ತು ಎಂಬುದು ಕೂಡ ಸ್ಥಳೀಯರು ಹೇಳಿದ್ದಾರೆ ಅಂತ ಹೇಳ್ಬೋದು. ಶಮಿತಾ, ಥ್ಯಾಂಕ್ ಯು ಮಂಜುನಾಥ್ ಈ ಕ್ಷಣದ ಮಾಹಿತಿಗೆ. ಅಬುದಾಬಿಯಲ್ಲಿ ಕನ್ನಡಿಗನಿಗೆ ಅದೃಷ್ಟ ಒಲಿದಿದೆ. ಲಕ್ಕಿ ಡ್ರಾನಲ್ಲಿ ಸಿಕ್ತು 49 ಕೋಟಿ ಬಹುಮಾನ. ಉಡುಪಿಯ ಕಾಪುವಿನ ಶಾಂತನು ಶೆಟ್ಟಿಗಾರ್ಗೆ ಬಂಪರ್ ಹೊಡೆದಿದೆ, ಲಾಟ್ರಿ ಹೊಡೆದಿದೆ. ಅಬುದಾಬಿಯಲ್ಲಿ ನಡೆಯುವಂತ ಬಿಗ್ ಟಿಕೆಟ್ ಲಕ್ಕಿ ಡ್ರಾ ನೇರ ಪ್ರಸಾರದ ಡ್ರಾನಲ್ಲಿ ಈ ಬಹುಮಾನವನ್ನ ಶಾಂತನು ಶೆಟ್ಟಿಗಾರ್ಗೆ ಘೋಷಣೆ ಮಾಡಲಾಗಿದೆ. ಈ ವಿಷಯ ಅವ್ರ ಮನೇಲಿ ಗೊತ್ತಾಗ್ತಾ ಇದ್ದಂಗೆ ಸಂಭ್ರಮನೋ ಸಂಭ್ರಮ. ಭಾರತೀಯ ಕರೆನ್ಸಿ ಪ್ರಕಾರ ಸುಮಾರು 12,000 ರೂಪಾಯಿ ಮೌಲ್ಯದ ಟಿಕೆಟ್ ಅದು. ಸ್ನೇಹಿತನ ಜೊತೆ ಸೇರಿ ಟಿಕೆಟ್ ಅನ್ನ ಶಾಂತನು ಖರೀದಿ ಮಾಡಿದರು. 500 ದಿರಂ ಪಾವತಿಸಿ ಲಾಟ್ರಿಯನ್ನ ಖರೀದಿ ಮಾಡಿದ್ರು. ಈಗ ಲಕ್ಕಿ ಡ್ರಾನಲ್ಲಿ ಅವ್ರ ಹೆಸರು ಅನೌನ್ಸ್ ಆಗಿದೆ. 49 ಕೋಟಿ ಬಹುಮಾನ ಸಿಕ್ಕಿದೆ. Congratulations! That is the 20 million dirham number. 305810. You didn't wait until the end of the month. You can wait to buy your winning ticket. It was bought on the 20th day of January. The name of our 20 million dirham winner is Shanthanu Shettigar. Shanthanu Shettigar. Now, Shanthanu lives in a lucky place tonight. Sharjah. Oman. Oh. And Shanthanu lives in Oman. And Shanthanu is from India! Congratulations, Shanthanu! Hi, Shanthanu, this is Richard, and I'm with... Bushra, hello Shantanu. Good evening. Namaste. Namaste, how are you? Hey, we're good! Are you watching the Big Ticket live draw right now? No? Oh, you should! Yes? Yes, because you are the star! You just won 20 million dirhams! Congratulations, Oh my God, seriously? Qatar! Congratulations. Seriously? Mabruk. Seriously. You are breaking news! You are live right now on the show. Thank you. Shanthanu, we know you're in Muscat right now, aren't you? Yes, I'm in Muscat right now. And you're originally from India, I think. Yes, I'm from India. Whereabouts? From Kerala? No, I'm from Bangalore. Oh, Bangalore. Okay, that's a lucky Okay. place too. And Shantanu, how long have you been buying big tickets? I'm buying since 5 years, madam. Since 5 years, and you've already won our jackpot tonight. Oof. I can't believe. So, Shantanu, are you sharing the ticket with others, or it's only for you?
No, actually, me and my friend, we are purchasing since 5 years this one actually. So just One of two my of friends you. is there. 2 people, yes. Oh, Wow, that's 10 million dirham each. Wow. yes, like Bushra, she's good with her maths. Yeah. 10 million each. Only with millions. And what sort of job do you do in Muscat, Shantanu? Yes, I am working in the retail sector, sir, actually. In the retail sector, Oh, that's wow. where we all start some type of. Yeah, We all do. Yes. Shantanu, what's your plan how you will be spending 10 million dirhams? So I don't know actually. It's like a big surprise. ಇದು ಲಕ್ಕಿ ಡ್ರಾ ಗೆದ್ದಂತ ಸಂದರ್ಭದಲ್ಲಿ ಇನ್ನು ಉಡುಪಿಯ ಶಾಂತನು ಶೆಟ್ಟಿಗಾರ್ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇದೆ. ಅವನ ಮನೆಯವ್ರನ್ನ ನಮ್ಮ ರಿಪೋರ್ಟರ್ ಗಣೇಶ್ ಸಾಯ್ಬರ್ಕಟ್ಟೆ ಮಾತಾಡ್ಸಿದ್ದಾರೆ. ಯಾವ ತರ ಸಂತಸ ವ್ಯಕ್ತಪಡಿಸಿದ್ದಾರೆ ನೋಡೋಣ. ಅದೃಷ್ಟ ಅನ್ನೋದೇ ಹಾಗೆ, ಯಾರಿಗೆ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ಹೇಳಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಅದರಂತೆ ಕರಾವಳಿಯ ಹುಡುಗ ಅಬುಧಾಬಿಯಲ್ಲಿ ಕೋಟ್ಯಾಂತರ ರೂಪಾಯಿ ಲಾಟ್ರಿ ಮೂಲಕ ಗೆದ್ದಿದ್ದಾನೆ. ಒಂದಿಷ್ಟು ಸುದ್ದಿ ಆಗ್ತಿದ್ದೆ. ಆ ನಿಟ್ಟಿನಲ್ಲಿ ಅವರ ಮನೆಯವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡುವ. ಅವರ ತಮ್ಮ ನಮ್ಮ ಜೊತೆ ಇರುವಂಥದ್ದು. ತಮಗೆ ಯಾವ ಸಂದರ್ಭದಲ್ಲಿ ಈ ಮಾಹಿತಿ ಸಿಕ್ಕಿರುವಂಥದ್ದು? ನನಗೆ ಲಾಟ್ರಿ ಟಿಕೆಟ್ ಡ್ರಾ ಆದ ಕೂಡಲೇ ಅವರ ಗಲ್ಫ್ ನ್ಯೂಸ್ ಪ್ರಕಾರ ನನಗೆ ವಾಟ್ಸಪ್ ಮೂಲಕ ಈ ನ್ಯೂಸ್ ಗೊತ್ತಾಗಿದೆ. ಅಂದರೆ ಎಷ್ಟು ಹಣ ಮತ್ತೆ ಅವರಿಗೆ ಲಾಟ್ರಿ ತೆಗೆದುಕೊಳ್ಳುವಂಥ ಈ ಹಿಂದೆ ಕೊಂಡಿದ್ರ ಹೇಗೆ? ಸೊ ವಿನ್ನಿಂಗ್ ಅಮೌಂಟ್ ಇದ್ದದ್ದು 49 ಕೋಟಿಗಳು ಇಂಡಿಯನ್ ಕರೆನ್ಸಿ ಪ್ರಕಾರ. ಮತ್ತು ಅವರು ಒಂದು ಸತತ 5 ವರ್ಷಗಳಿಂದ ಈ ಲಾಟ್ರಿ ಟಿಕೆಟನ್ನು ಪರ್ಚೇಸ್ ಮಾಡ್ತಾ ಇದ್ರು. ಅಂದರೆ ಅವರ ಸ್ನೇಹಿತರ ಜೊತೆಗೆ ಒಟ್ಟು ಸೇರಿ ತಗೊಂಡಿರುವಂಥದ್ದು. ಅಂದರೆ ಅರ್ಧ ಪಾಲು ಅವರಿಗೆ ಕೊಡ್ತೇನೆ ಅಂತುವಂಥ ಒಂದು ಒಳ್ಳೆ ಹೇಳಿಕೆ ಸಹ ಕೊಟ್ಟಿರುವಂಥದ್ದು. ಹೌದು, ಅವರು ಈ 5 ವರ್ಷಗಳಿಂದ ಸಹ ತನ್ನ ಸ್ನೇಹಿತರ ಜೊತೆ ಈ ಒಂದು ಲಾಟ್ರಿ ಟಿಕೆಟನ್ನು ಪರ್ಚೇಸ್ ಮಾಡ್ತಾ ಇದ್ರು. ಸೊ ಈ ವಿನ್ನಿಂಗ್ ಅಮೌಂಟ್ ಕೂಡ ಅವರು ಖಂಡಿತ ಅವರೊಟ್ಟಿಗೆ ಶೇರ್ ಮಾಡ್ತಾ ಇದ್ದಾರೆ. ಎಸ್, ಮಗನ ಗೆಲುವು ತಮಗೆ ಬಹಳಷ್ಟು ಸಂತೋಷವನ್ನು ಕೊಟ್ಟಿದೆ. ಅವರು ಬಹಳಷ್ಟು ಕಷ್ಟದ ದಿನಗಳಲ್ಲಿ ಒಂದಿಷ್ಟು ಕಷ್ಟದ ಸಮಯದಲ್ಲಿ ಅಬುದುಬೈಗೆ ಹೋಗಿರುವಂಥದ್ದು. ತಮ್ಗೆ ಏನು ಅನಿಸುತ್ತೆ ಈ ಸಂದರ್ಭ? ನನಗೆ ಅಲ್ಲಿ ತುಂಬ ಖುಷಿ ಆಗ್ತಿದೆ. ಕಷ್ಟಪಟ್ಟು ಹೋಗಿದ್ದಾನೆ ಮತ್ತು ಒಳ್ಳೆ ರೀತಿಯಲ್ಲಿ ಇದ್ದಾನೆ. ಎಲ್ಲರ ಜೊತೆ, ಫ್ಯಾಮಿಲಿ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಒಳ್ಳೆ ಇದ್ದಾನೆ. ಮತ್ತು ಅವನು ನಮಗೆ ಮೊಮ್ಮಗಳು ಬಂದ ನಂತರ ಇದು ಒಂದು ಸಿಕ್ಕಿದ್ದು ನಮ್ಮ ಪುಣ್ಯ. ಅವರ ಬಾಲ್ಯದ ಚಟುವಟಿಕೆಗಳು ಅಂದರೆ ಬಹಳಷ್ಟು ಆಕ್ಟಿವ್ ಆಗಿದ್ರು, ಸ್ಪೋರ್ಟ್ಸ್ ಸಹಿತ ಎಲ್ಲದರಲ್ಲೂ ಮುಂದಿದ್ರು ಅಂತ. ತಮ್ಮ ಮಗನ ಚಟುವಟಿಕೆಗಳ ಬಗ್ಗೆ ಹೇಳೋದಾದ್ರೆ? ಚಟುವಟಿಕೆ ತುಂಬ ಇದ್ದಿದ್ದಾನೆ ಎಲ್ಲರ ಜೊತೆ. ಮತ್ತು ಓದೋದ್ರಲ್ಲಿ ಫಸ್ಟ್ ಎಲ್ಲ ಇದ್ದಾನೆ. ಮತ್ತು ಅಷ್ಟೇನು. ಮತ್ತು ನಮಗೆ ಜಾಸ್ತಿ ಎಲ್ಲ ಒಟ್ಟಿಗೆ ಅಂದರೆ ತುಂಬ ಇದಲ್ಲ, ದೂರ ದೂರ ಕಾಲೇಜೆಲ್ಲ ಇಲ್ಲಿ ಹೋಗುವ ಅಷ್ಟೇ. ತಮ್ಮ ಮನೆಗೆ ಅದೃಷ್ಟ ಲಕ್ಷ್ಮಿ ಒಳ್ದು ಬಂದಿದ್ದಾರೆ. ಇಲ್ಲಿ ನೋಡಿದಾಗ ಒಂದಿಷ್ಟು ದೇವರುಗಳು ಇದ್ದಾವೆ. ಅಂದರೆ ದೈವ ಪ್ರೇರಣೆಯಿಂದ ಆಗಿರುವಂಥದ್ದ ಹೇಗೆ? ಇದು ಎಲ್ಲ ಆದದ್ದು ದೈವ ಪ್ರೇರಣೆಯಿಂದ. ಇದು ನನ್ನ ಮನಸ್ಸಿನಲ್ಲಿ ಹೇಳುವಂಥದ್ದು. ಈಗ ಭಾಗ್ಯಲಕ್ಷ್ಮಿ ಒಲಿದು ಬಂದಿದೆ. ಅದೇ ರೀತಿ ನಮ್ಮ ಮನೆಯಲ್ಲಿ ಹುಟ್ಟಿದಂಥ ಆ ಮಗು ಕೂಡ ಭಾಗ್ಯಲಕ್ಷ್ಮಿ. ಆದ್ದರಿಂದ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಮತ್ತೆ ಏನು ಹೇಳಲಿಕ್ಕೆ ಸಾಧ್ಯ ಉಂಟು? ನಿಮ್ಮ ಮನೆಯಲ್ಲಿ ಯಾವ ದೈವಗಳಿರ್ತವೆ? ನಮ್ಮ ಮನೆಯಲ್ಲಿ ಇಲ್ಲಿ ಮೊದಲಾಗಿ ಅಮನೂರು ಅಂದರೆ ದುರ್ಗಾ ಪರಮೇಶ್ವರಿ, ಆಮೇಲೆ ವರ್ಷೆ, ಆಮೇಲೆ ಪಂಜುರ್ಲಿ, ಆಮೇಲೆ ಚೌಂಡಿ, ಜಾಲಬೈಕರ್ದಿ, ಈ ಎಲ್ಲ ದೈವಗಳು ಇದನ್ನು ನಾವು ಸದಾ ಕಾಲದಲ್ಲಿ ಮಾಡುತ್ತಾ ಇದ್ದೇವೆ. ಹಾಗಿರುವಾಗ ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ ಎನ್ನುವಂಥ ಒಂದು ಭರವಸೆ. ಎಸ್, ಇದು ಶಂತನು ಅವರ ಫ್ಯಾಮಿಲಿಯವರ ಸಂತೋಷದ ಕ್ಷಣ. ಗಣೇಶ್ ಸಾಯ್ಬರ್ಕಟ್ಟೆ, ನ್ಯೂಸ್ 18 ಉಡುಪಿ. ಚಾಮುಂಡಿ ಬೆಟ್ಟಕ್ಕೆ ನಟ ಸುದೀಪ್ ಭೇಟಿಯನ್ನ ಕೊಟ್ಟಿದ್ರು. ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದಿದ್ದಾರೆ ಸುದೀಪ್. ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿದ್ದವರು ಅಭಿಮಾನಿಗಳು ಸುದೀಪ್ಗೆ ಜೈಕಾರವನ್ನು ಕೂಗಿದ್ದಾರೆ. ಸುದೀಪ್ ಜೊತೆಯಲ್ಲಿ ಸೆಲ್ಫಿಗೆ ಅಲ್ಲಿದ್ದವರು ಮುಗಿಬಿದ್ದಿದ್ದಾರೆ. ಸುದೀಪ್ಗೆ ಪಾಲಿಕೆ ಸದಸ್ಯ ಲೋಕೇಶ್ ಪಿಯಾ ಸಾಥನ್ನು ಕೊಟ್ಟರು. Ready, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117,